ಬೇಬಿ ಮೋಹ, ಏನಾಯ್ತಮ್ಮ? ಈ ಅಮೆರಿಕ ಹುಡುಗನ ಅಂದ ನೋಡಿ ಮೂರ್ಛೆ ಹೋದ್ಯಾ? ಅಮ್ಮ, ಇವರು ಬರೀ ಅಂದಗಾರ ಅಲ್ಲಮ್ಮ, ದೊಡ್ಡ ರೌಡಿ. ಯಾರು? ನಾನಾ? ಸಾರಿ ರೀ, ನೀವಲ್ಲ, ಅವನು. ಅಮ್ಮ, ಅದೇನಾಯ್ತು ಅಂದ್ರೆ, ನಾನು ಲಿಫ್ಟ್ನಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬ ರೌಡಿ ನನ್ ಮೇಲೆ ಕೈ ಹಾಕ್ಬಿಟ್ಟಮ್ಮ. ಆಗ ಇವರು ಹೀರೋ ಥರ ಅವನ್ನ ಹಿಡ್ಕೊಂಡು ಮೂಳೆ ಮುರಿದು ಬಿಟ್ರು. ಯಾರು? ಮೀ? ಎಸ್, ಯು. ಅಮ್ಮ, ಆ ಗುದ್ದಾಟದಲ್ಲಿ ಇವ್ರ ಬಾಯಿಂದ ಎರಡು ದೊಡ್ಡ ರಕ್ತ ಸುರಿದೋಯ್ತಮ್ಮ. ಓ, 2 drops blood. ಓ ಮೈ ಗಾಡ್. ಅದನ್ನ ನೋಡಿ ನನ್ ತಲೆ ಗಿರ್ರಂತ ತಿರ್ಗೋಯ್ತು. ನಾನ್ ಮೂರ್ಛೆ ಹೋದೆ. ಅರೆ, ಗಾಯ ಮಾಯಾ. ನೀವು ನನ್ನ ವಿಷಯನೇ ಮಾತಾಡ್ತಿರೋದು? ಅಯ್ಯೋ, ನಮ್ಮ ಮೋಹ 3 ಹೊತ್ತು ಮಾತಾಡೋದೇ ನಿನ್ ವಿಷಯನಪ್ಪ. ಅಂದ್ಹಾಗೆ ಫೈಟ್ ಮಾಡಿ ತುಂಬಾ ಸುಸ್ತಾಗೋಗಿರ್ತೀಯ. ಕುಡಿಯಕ್ ಏನ್ ಕೊಡ್ಲಿ? ಹಾಟಾ ಕೋಲ್ಡಾ? ಕೋಲ್ಡ್. ಗೊತ್ತಾಯ್ತು, ಕೋಲ್ಡ್ ಬಿಯರ್. ಅಯ್ಯಯ್ಯೋ, ನಿಮ್ದು ಒಳ್ಳೆ ಕತೆ ಆಯ್ತಲ್ಲ. ನಾನು ಹಾಲ್ ಬಿಟ್ಟು ಇನ್ನೇನು ಕುಡಿಯೋದಿಲ್ಲ. ಹೌದಾ? ಹೌದು. ನಮ್ಮ ಮೋಹನು ಅಷ್ಟೇ, ನೀರ್ ಬಿಟ್ಟು ಇನ್ನೇನು ಕುಡಿಯಲ್ಲ. ಅಂದ್ರೆ ನೀವಿಬ್ರು ಹಾಲು ನೀರ್ ಹಾಗೆ ಬೆರ್ತೋಗ್ತೀರಾ ಅಂದಂಗಾಯ್ತು. ಮೋಹ, ನಿಮ್ಮವ್ರಿಗೆ ಒಂದ್ ಗ್ಲಾಸ್ ಹಾಲ್ ತಂದ್ಕೊಡಮ್ಮ. ಆರಾಮ್ ನೋಡಿದಿರ ನೀವು? ತೋರಿಸ್ತೀನಿ ಈಗ. ಭಾವಾ, ಏನು ಮೈದ ಇದು? ಗ್ಯಾರಂಟಿ ರಾಂಗ್ ನಂಬರು. ಹೇಗೂ ಹೇಳ್ತೀಯಾ? ಸದಾ ಭಾರತೀಯ ಸಂಸ್ಕೃತಿ ಅಂತಿದ್ದೋನು ಏಕ್ದಮ್ ಉಮರ್ ಖಯಾಮ್ ಆಗ್ಬಿಟ್ಟಿದಾನಲ್ಲ. ಉಮರ್ ಖಯಾಮ್ ಇಲ್ಲ, ಚಂಗೇಸ್ ಖಾನು ಇಲ್ಲ, ಮಧ್ಯೆ ನಂದೆಲ್ಲಿ ಇಡ್ಲಿ ನಾರಾಯಣ ಅಂತ ಬಂದ್ಬಿಟ್ಟ. ಹಾಲ್ ತಗೊಳ್ಳಿ. ಥ್ಯಾಂಕ್ ಯು. ಇದು ತಗೊಳ್ಳಿ. ಇದೇನು ಹೇಳಿ ದೇವ್ರು? ಆ ಬಾಟ್ಲುದು ಈ ಬಾಟ್ಲುದು ಎಲ್ಲ ಸೇರಿಸಿ ಕಾಕ್ಟೈಲ್ ಮಾಡ್ಕೊತಾ ಇದ್ದೀರಾ? ಕಾಗೇನು ಇಲ್ಲ, ಗೋಬೇನು ಇಲ್ಲ. ಈ ಫಾರಿನ್ ಮಾಲ್ ಲೋಕಲ್ ಮಾಲ್ ಕಿಕ್ ಹೊಡಿಬೇಕು ಅಂದ್ರೆ ಕಲ್ ಬೆರಕೆನೆ ಕರೆಕ್ಟ್. ಅಂದ್ರೆ ಕಳ್ಳು ಭಟ್ಟಿ ತರ. ಇದಕ್ಕೇನಾದ್ರು ಮಿಕ್ಸ್ ಮಾಡಿದ್ರಾ? ಏನು? ಡೈರಿ ಅವನು ನೀರ್ ಮಿಕ್ಸ್ ಮಾಡಿದ್ದ. ನಾನು ಬಾದಾಮಿ ಕೇಸರಿನ ಅರ್ಧ ಹಾಕಿದೀನಿ ಅಷ್ಟೇ. ಮತ್ತಿದು ಒಳ್ಳೆ ಆಲ್ಕೋಹಾಲ್ ತರ ಕಿಕ್ ಹೊಡಿತಾ ಇದೆ. ಮೋಹ ಎದುರಿಗಿದ್ದಾಳಲ್ಲ, ಅವಳು ನೋಡಿ ನಿಮಗ್ ಕಿಕ್ ಕೊಡ್ದಿರ್ಬೇಕು. ನಿಮಗ್ ಕಿಕ್ ಕೊಡಿದ್ರೆ ನಮಗ್ ಲಕ್ ಕೊಡ್ದಾಗೆ. ಊಟ ರೆಡಿ, ಬನ್ನಿ. ಅಯ್ಯೋ ಮೋಹ, ಅಯ್ಯೋ ಇದೇನು ಹೇಳಿದೆ ಅವರು? ಅತ್ತೆಗೆ ಹೊಡೆದು ಬಿಡೋದಾ? ಇವ್ರು ನಿಮ್ಮತ್ತೇನಾ? ಇವಳು ನಿಮ್ಮತ್ತೆ. ನಮ್ಮತ್ತೇನಾ? ಹೌದು. ಏನು ಮೈದಾ, ಇವನು 100ಕ್ಕೆ 100% ರಾಂಗ್ ನಂಬರು. ದಯವಿಟ್ಟು ಸ್ವಲ್ಪ ಬಿರಟೆ ಹಾಕೊಂಡಿರ್ತೀಯ. ಅದಲ್ಲ ಭಾವ, ನಮ್ಮ ಅಕ್ಕನ್ನೇ ಹೊಡೆದ್ಬಿಟ್ಟು ಇವ್ರು ನಿಮ್ಮ ಅತ್ತೇನಾ ಅಂತ ಕೇಳ್ತಾನಲ್ಲ, ಇದು ಗ್ಯಾರಂಟಿ ರಾಂಗ್ ನಂಬರು. ಈಗಲಿಂದ ನೀನು ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ರಾಂಗ್ ಡೀಲ್ ಆಗೋಗ್ಬಿಡುತ್ತೆ. ನಿನ್ನ ಹಾಗೆ ಡೀಲ್ ಆಗ್ಬಿಟ್ರೆ ರಾಂಗ್ ಡೀಲು ಆಗುತ್ತೆ, ರಾಂಗ್ ಶೋನು ಆಗುತ್ತೆ. ಸುಮ್ಮನೆ ಪಾಪ ಅಮೆರಿಕ ಅಳಿಯಂದ್ರು ಅಪರೂಪಕ್ಕೆ ಗುಂಡು ಹಾಕಿದ್ದಾರೆ. ಆ ನಿಶಾದಲ್ಲಿ ನನ್ನ ಆಶಾನ ಅವರ ಮೀನಾ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ಅಲ್ಲ ಭಾವ, ಅಳಿ ಅಂದ್ರೆ ಬನ್ನಿ ಸ್ವಲ್ಪ ಮಾತಾಡೋಣ. ಮಾಡಿ ಮೇಲೆ ಬೆಡ್ರೂಮ್ ಅಲ್ಲಿ ನನ್ನ ಮಗಳು ಒಬ್ಬಳೇ ಇದ್ದಾಳೆ, ಅಲ್ಲಿ ಹೋಗಿ ಇಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹತ್ಲಾಗಾರೆ ಬೆಡ್ರೂಮ್ ಅಲ್ಲಿರೋ ನಿಮ್ ಮಗಳ ಹತ್ರನೇ ಹೊಟ್ಟೋಗ್ಬಿಡ್ಲಾ? ಸದ್ಯದ ಪರಿಸ್ಥಿತಿ ಅದೇ ಒಳ್ಳೇದು. ಹೋಗಿ ಹೋಗಿ. ಸರಿ. ನನ್ ಚಂದುಳ್ಳಿ ಚೆಲುವೆ, ಇದೇ ನೀನ್ ಇಲ್ಲಿ? ಇದು ನನ್ನ ಮನೆ ಚೆಲ್ವಾ? ನಿನ್ನಾಳೆ ನೀನಿಲ್ಲಿರೋದು, ನಿಮ್ಮಪ್ಪ ನನ್ನ ಅಳಿ ಅಂದಿದ್ದು ಈಗ ನನ್ಗೆಲ್ಲ ಅರ್ಥ ಆಗೋದು. ಗುಂಡು ಗಿರ್ಗಿಟ್ಲೆ ಓಡಿಸ್ತಾ ಇದೆ. ಕಿಕ್ ಇಳಿಯಕ್ ಮುಂಚೆ ನೀನು ನಾನು ಜಮಾಯಿಸಲ್ವಾ? ಒಂದು ನಿಮಿಷ, ಕಾಲ್ ಜಾರಿದ್ರೆ ಪರವಾಗಿಲ್ಲಪ್ಪ, ಕತ್ತಿ ಜಾರಿದ್ರೆ ಮತ್ತೆ ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಇನ್ಸ್ಪೆಕ್ಟ್ರೆ, ನನ್ನ ಶಿಷ್ಯ ನಿಮಗೊಂದು ಮುಹೂರ್ತ ಇಟ್ಟಿದ್ದಾನೆ. ತಮ್ಮ ಮಾತು ಬದಲಾಯಿಸ್ಕೊಂಡು ನಮ್ಮ ದಾರಿ ಸುಗಮ ಮಾಡ್ತೀರಾ ಅಥವಾ ಮಾತನಂತ ನೆಡ್ಕೊಂಡು ಮಣ್ಣಲ್ಲಿ ಮಣ್ಣಾಕ್ತೀರಾ ಹೇಳಿ? ಹೆದರಿಸ್ತಾ ಇದ್ದೀರಾ? ಮೈಸ್ಟ್ರೆ, ಗಾಂಧಿ ತಾತ ಏನ್ ಹೇಳಿದ್ದಾರೆ? ಕೆಟ್ಟದ್ದನ್ನ ನೋಡ್ಬೇಡ ಅಂದಿದ್ದಾರೆ. ಗಾಂಧಿ ತಾತ ಮತ್ತೇನ್ ಹೇಳಿದ್ದಾರೆ ಮೈಸ್ಟ್ರೆ? ಕೆಟ್ಟದ್ದನ್ನ ಕೇಳಬೇಡ ಅಂತ ಹೇಳಿದ್ದಾರೆ. ಆಮೇಲೆ ಕೆಟ್ಟದ್ದನ್ನ ಆಡಬೇಡ ಅಂತ ಹೇಳಿದ್ದಾರೆ.
ನಿನ್ನ ನಾನು ಕೊಲ್ಲೋದನ್ನ ನೋಡಿದ್ರೆ ಅವರಿಗೆ ಕೆಟ್ಟದ್ದು. ಅದಕ್ಕೆ ಅವ್ರು ಯಾರು ನೋಡಬಾರ್ದು ಅಂತ ಕಣ್ಮುಚ್ಕೊಂಡಿದ್ದಾರೆ. ನೀನ್ ಸಾಯೋವಾಗ ಚೀರೋದನ್ನ ಕೇಳಿದ್ರೆ ನಾಳೆ ನಿನ್ನನ್ನ ನಾನೇ ಕೊಂದೆ ಅಂತ ಹೇಳಬೇಕಾಗತ್ತೆ. ಅದು ಅವ್ರಿಗೆ ಒಳ್ಳೇದಲ್ಲ. ಅದಕ್ಕೆ ಅವರು ಕಿವಿ ಮುಚ್ಕೊಂಡಿದ್ದಾರೆ. ಆಮೇಲೆ ಏನೋ ಮಾತಾಡಿ ಇನ್ನೇನೋ ಆಗ್ಬಾರ್ದು ಅಂತ ಬಾಯಿ ಮುಚ್ಚಿದ್ದಾರೆ. ಯಾಕಮ್ಮ ಹುಡುಗಿ, ಯಾಕೆ ಕಿರ್ಚ್ಕೊಂಡೆ? ನಾನು ಕೊಲೆ ಮಾಡಿದ್ದನ್ನ ನೋಡ್ದ್ಯಾ? ನೋಡ್ದೆ. ಆ ಕಾಕಿ ಸಾಯೋವಾಗ ಕಿರ್ಚ್ಕೊಂಡಿದ್ದು ಕೇಳಿದ್ಯಾ? ಹಾ, ಕೇಳ್ದೆ. ನೀನ್ ನೋಡಿದ್ದನ್ನ ಕೇಳಿದ್ದನ್ನ ಎಲ್ಲೂ ಹೇಳಲ್ಲ ತಾನೆ? ಹೇಳ್ತೀನಿ. ನಾನ್ ನೋಡಿದಿನ ಕೇಳಿದಿನ ಕೋರ್ಟ್ನಲ್ಲಿ ಹೇಳ್ತೀನಿ. ಈಗ ಆ ಹುಡುಗಿನ ಏನ್ ಮಾಡೋಣ? ಅವಳನ್ನ ರೇಪ್ ಮಾಡ್ಬಿಡೋಣ. ರೇ, ಆ ಹುಡುಗಿ ಜಾಗದಲ್ಲಿ ನಿನ್ ಮಗಳು ನಿನ್ ಸೊಸೆನೋ ಇದ್ದಿದ್ರೆ ಹೀಗಂತಿದ್ರ? ನಾವ್ ಯಾರು? ನಮ್ ಸಂಸ್ಕೃತಿ ಏನು? ನಮ್ ದೇಶ ಅಂತ ಎಲ್ಲ ವಿಲನ್ಗಳು ಹೀಗೆ ಅಪ್ಪ ಮಾಡೋದು. ಅಲ್ರಿ, ನಿಮ್ ಕೈ ತುಂಬಾ ಸಂಬಳ ಕೊಟ್ಟು ವಯಸ್ಸಿಗೆ ತಕ್ಕ ಮರ್ಯಾದೆ ಕೊಟ್ಟು ದೊಡ್ಡವರು ಅಂತ ಒಂದು ಸಣ್ಣ ಸಲಹೆ ಕೇಳಿದ್ರೆ ನಮ್ಮನ್ನೇ ವಿಲನ್ ಮಾಡ್ಬಿಟ್ರಲ್ರಿ. ಬ್ರೆಡ್ ತಿನ್ನೋ ನಾಯಿಗಿರೋ ನಿಯತ್ತು ನಿಮ್ಗಿಲ್ವಲ್ರಿ? ಸಾರಿ ಮಗು, ನನ್ನನ್ನು ಕ್ಷಮಿಸ್ಬಿಡಪ್ಪ. ಸರ್, ಮೊನ್ನೆ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದೆ ಸರ್. ಅದರಲ್ಲಿ ಒಬ್ಬ ವಿಲನು ಅಲ್ಲ ಹೀರೋ ಇಂಥದ್ದೇ ಸಿಚುವೇಶನ್ ಅಲ್ಲಿ ಹುಡುಗಿ ಕರೆದು ಸೀರೆ ತೆಗಿ, ಸೆರಗ್ ತೆಗಿ ಅಂತ ಒಂದೊಂದು ಬಿಸಾಕ್ಸಿ ನೀನೀಗ ರೇಪಾದೆ ಮನೆಗೆ ಹೋಗಂತ ಕಳಿಸ್ಬಿಡ್ತೇನೆ ಸರ್. ಆಮೇಲೆ ಆ ಹುಡುಗಿ ನೋಡಿದ 4 ಜನ 4 ಥರ ಮಾತಾಡ್ಕೋತಾರೆ. ಆ ಅವಮಾನ ತಾಳಲಾರ್ದೆ ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ತಾರೆ ಸರ್. ಗುಡ್, ವೆರಿ ಗುಡ್. ಏನಮ್ಮ ಹುಡುಗಿ, ಎಲ್ಲ ಕೇಳಿಸ್ಕೊಂಡ್ಯಾ? ನೀನು ಹಾಗೆ ಮಾಡ್ಕೊಂಡು ಮನೆಗೆ ಹೋಗು. ಇಲ್ಲ ಇಲ್ಲ, ನಾನು ಹಾಗೆ ಮಾಡೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಹಾಗೆ ಮಾಡೋದಿಲ್ಲ. ನಾನು ಹೇಳ್ದಾಗ ಕೇಳ್ಬಿಡಮ್ಮ. ಇಲ್ದೆ ಹೋದ್ರೆ ಈ ಹುಡುಗರ ಪ್ರಾಣ ಹೋಗುತ್ತೆ. ನೀವ್ ಹೇಳ್ದ ನಾನು ಕೇಳೋದಿಲ್ಲ. ಸರಿ ಬಿಡು. ಮಗು, ನಿಮ್ ಟೀಚರು ನಾನು ಹೇಳ್ದಾಗ ಕೇಳಲ್ವಂತೆ. ನೀನಾದ್ರೂ ಹೇಳು ಅವಳಿಗೆ. ಬೇಡ, ನನ್ನ ಏನು ಮಾಡಬೇಡಿ. ಬೇಡ ಬೇಡ ಬಿಟ್ಬಿಡಿ, ದಯವಿಟ್ಟು ಆ ಮಕ್ಕಳಿಗೆ ಏನು ಮಾಡಬೇಡಿ, ಏನು ಮಾಡಬೇಡಿ. ಓಕೆ, ನಾವು ಹೇಳ್ದಾಗ ಕೇಳ್ತೀಯ ಹುಡುಗಿ? ಹಾಗಾದ್ರೆ ನೀನೇ ರೇಪ್ ಮಾಡ್ಕೊ. ಜನ ಬರ್ತಿದ್ದಾಗ ನಮ್ಗೆ ಒಳ್ಳೆ ಕಲೆಕ್ಷನ್. ಹೋಗಿ ಹೋಗಿ ಆ ಕೋದಣ್ಣ ಹತ್ರ ಕಿತಾಪತಿ ಮಾಡಕ್ ಹೋದ್ರೆ ಹೀಗೇನೆ ಆಗೋದು. ಅವ್ರ ಗ್ಯಾಂಗ್ನವ್ರೆಲ್ರು ರುಚಿ ನೋಡ್ದಂಗಿದೆ. ಪಾಪ ವಯಸ್ಸಿನ ಹುಡುಗಿ, ಇನ್ನು ಇವಳು ಕತ್ತಿಗೆ ತಾಳಿ ಬೀಳಲ್ಲಮ್ಮ, ನೇಣೆ ಕುಳ್ಕೆನೆ ಬೀಳೋದು. ರಘುರಾಮ ತನ್ನ ಆಸ್ತಿನೆಲ್ಲ ಜನತೆಗೆ ನೀಡಿದ ಶ್ರೀರಾಮನ ತಾತನ ಹಾಗೆ ಆಲದ ಮರದ ತರ ಇದ್ದೆ. ಈಗಲೂ ಆ ನಿನ್ನೆರಳೆ ಅಪ್ಪ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ಯಜಮಾನ್ರೆ, ನಿಮ್ಮ ತಂದೆಯವರ ಶ್ರಾದ್ದದ ದಿನ 100 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀರಿ. ಆದ್ರೆ ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗೋದಿಲ್ಲ. ಅದಕ್ಕೆ ಪಿಂಡ ಪ್ರದಾನವೇ ಆಗಬೇಕು. ನೀವು ಇಷ್ಟು ವರ್ಷ ಮಾಡದೇ ಇದ್ದದನ್ನ ಇವತ್ತಾದ್ರೂ ಮಾಡಿಬಿಡಿ. ಇಲ್ಲ, ನನ್ನ ತಂದೆನ್ ಕೊಂದೋನ ನಾನು ಕೊಚ್ಚಾಕ್ಬೇಕು. ಆಗ್ಲೇ ನನ್ನ ತಂದೆಗೆ ನಾನು ಪಿಂಡ ಇಡೋದು. ಅವ್ರ ಯಾರ ನೀನು? ಹೆಣ್ಣು ಅಂದ್ರೆ ಯಾಗಿರ್ಬೇಕು ಅಂತ ನನ್ನ ತಂಗಿಗೆ ಹೇಳ್ಕೊಟ್ಟಿ ಅಂತಲ್ಲ ನೀನು. ನಿನ್ನಂತವ್ನು ಯಾಗಿರ್ಬೇಕು ಅಂತ ಹೇಳ್ಕೊಡಕ್ ಬಂದಿರೋ ಗಂಡು ಕಣ ನಾನು, ಅಂಜದ ಗಂಡು.
ಹೇಯ್ ಶಕುನಿ ಮಾಮ, ಗಾಂಧೀಜಿ ಅವ್ರು ಏನ್ ಹೇಳಿದಾರೋ? ಕೆಟ್ಟದನ್ನ ನೋಡಬಾರ್ದು ಅಂತ ಹೇಳಿದ್ದಾರೆ. ಇಂಥ ಲಫಂಗರ್ಗೆ ಹೊಡೆಯೋದು ಕೆಟ್ಟದಲ್ಲ. ನೀವೆಲ್ಲ ಕಣ್ತುಂಬ ನೋಡಿ. ಹೇಯ್ ಶಕುನಿ, ಅಣ್ಣ ನಮ್ ತಾತ ಇನ್ನೇನ್ ಹೇಳಿದಾರೋ? ಅಯ್ಯೋ ಕೆಟ್ಟದನ್ನ ಕೇಳ್ಬೇಡ ಅಂತ ಹೇಳಿದಾರಣ್ಣ. ಇಂಥ ಅಲಾಲ್ಕೋರ ಏಟಿನ ನರಳೋದನ್ನ ಕೇಳೋದು ಕೆಟ್ಟದಲ್ಲ. ನೀವೆಲ್ಲ ಕಿವಿಗೊಟ್ಟು ಕೇಳಿ. ಹೇಯ್ ಶಕುನಿ, ಅಣ್ಣ ಕೆಟ್ಟದನ್ನ ಮಾತಾಡಬಾರ್ದು ಅಂತ ಹೇಳಿದಾರಣ್ಣ. ಇಂಥ ಲುಚ್ಚಗಳು ಮಾಡೋ ಅಲ್ಕ ಕೆಲ್ಸಗಳನ್ನ ಮಾತಾಡಿ 4 ಜನಕ್ಕೆ ಹೇಳ್ದೆ ಹೋದ್ರೆ ನಮ್ಗೆ ಕೆಟ್ಟದಾಗತ್ತೆ. ಇನ್ಮೇಲೆ ಒಂದು ಸುದ್ದಿನ ಊರಿಗೆಲ್ಲ ಕೇಳುವಾಗ ಮಾತಾಡಿ. ಹೇಯ್, ಈಗ ನೀನ್ ಬಟ್ಟೆ ಹರಿದಿದ್ದೀನಿ ಅಷ್ಟೇ. ಮತ್ತೆ ನನ್ನ ಸಾವಾಸಕ್ಕೆ ಏನಾದ್ರು ಬಂದ್ರೆ